ಅಯ್ಯೋ ಈ ಸಚಿನ್ಗೆ ಬೇಗ ಬಾ ಅಂತ ಹೇಳಿದ್ದೀನಿ, ಎಲ್ಲೊಂದೇ ಏನೋ ಗೊತ್ತಿಲ್ವಲ್ಲ ಇಷ್ಟು ತನಕ. ನಾನು ಬೇರೆ ಇಲ್ಲಿ ನಿಂತಿದ್ದೀನಿ ಅಂತ ಯಾರಾದರೂ ನೋಡಿದ್ರೆ ಆಮೇಲೆ ಏನಿಲ್ಲ, ನಮ್ಮ ಅಪ್ಪಂಗೆ ಹೋಗಿ ಹೇಳ್ಬಿಟ್ರೆ ನಮ್ಮಪ್ಪ ಏನಿಲ್ಲ ನನ್ನ ಸಾಯಿಸೇ ಬಿಡ್ತಾರೆ. ಎಷ್ಟು ಹೇಳಿದ್ರು ಇವನು ಕೇಳೋದೇ ಇಲ್ಲ. ನಾನು ಬೇರೆ ಫೋನ್ ಮನೇಲೇ ಬಿಟ್ಬಿಟ್ಟು ಬಂದ್ಬಿಟ್ನಲ್ಲ ಫೋನ್ ಮಾಡೋಣ ಅಂದರೆ. ಈ ತೋಟದ ರೋಡಲ್ಲೇ ಸಿಗ್ತೀನಿ ಅಂತ ಬೇರೆ ಹೇಳ್ದ. ಇವನು ಗೊತ್ತಾಯ್ತೋ ಏನೋ ಅಡ್ರೆಸ್ಸು ಗೊತ್ತಾಗ್ಲಿಲ್ವಲ್ಲ, ಎಲ್ಲೋದ್ನಪ್ಪ ಇವನು. ನನ್ನ ಪ್ರಾಣ ತಿನ್ನೋಕ್ಕೆ ಅಂತಲೇ ಆಡ್ತಾನೆ ಹಿಂಗೆ. ಆಮೇಲೆ ಬೈಕ್ನ ಅಲ್ಲೇ ಎಲ್ಲಾದರೂ ದೂರದಲ್ಲಿ ಹಾಕ್ಬಿಟ್ಟು ಬಾ ಅಂತ ಹೇಳಬೇಕಿತ್ತು ಇವನಿಗೆ. ಇದೆಲ್ಲ ಗೊತ್ತೇ ಆಗಲ್ಲ, ಯಾವಾಗಲೂ ಮೀಟ್ ಮಾಡು ಅಂತ ಹೇಳ್ಬಿಡ್ತಾನೆ. ಆಮೇಲೆ ನನ್ನ ಕಷ್ಟದ ಪರಿಸ್ಥಿತಿಲಿ ಸಿಗಾಕ್ಸ್ಬಿಡ್ತಾನೆ. ನೆಕ್ಸ್ಟ್ ಟೈಮಿಂದ ಹೇಳ್ಬಿಡ್ಬೇಕು, ಕಾಲೇಜ್ ಬಿಟ್ಟರೆ ಬೇರೆ ಎಲ್ಲೂ ನಾನು ಮೀಟ್ ಮಾಡೋಕ್ಕಾಗಲ್ಲ, ನೀನು ಸುಮ್ಮನೆ ನನಗೆ ಹಿಂಸೆ ಕೊಡಬೇಡ ಅಂತ. ಕಾಲೇಜಲ್ಲಾದರೆ ಯಾರೂ ನೋಡೋಲ್ಲ, ನಮ್ಮೂರವ್ರು ಯಾರೂ ಇರೋಲ್ಲ, ನಡೆಯುತ್ತೆ. ಇಲ್ಲಿ ಯಾರಾದರೂ ನಮ್ಮೂರವ್ರು ಯಾರಾದರೂ ಬಂದು ನೋಡಿಬಿಟ್ರೆ ಬೇಗ ಒಂದು 5 ನಿಮಿಷ ಕಣೆ ಬೇಗ ಬರ್ತೀನಿ ಅಂತ ಹೇಳ್ದವನು ಇಷ್ಟು ತನಕ ಬಂದಿಲ್ಲ ಇವನು. ಏನು ಮಾಡೋದು ಏನೋ ಚೂರು ಗೊತ್ತಾಗ್ತಾಯಿಲ್ಲ ನನಗಂತೂ ತಲೆ ಕೆಟ್ಟಂಗೆ ಆಗ್ಬಿಡುತ್ತಪ್ಪ. ಯಾಕಾದರೂ ಮೀಟ್ ಮಾಡಬೇಕು ಅಂತ ಅನಿಸ್ಬಿಡುತ್ತೆ. ಎಲ್ಲೊಂದಪ್ಪ ಇವನು. ಆದರೂ ನನಗೂ ಇವನ್ನ ನೋಡದೆ ಇರೋಕ್ಕಾಗಲ್ವಲ್ಲ, ಅದಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟೆ. ಈಗ ನೋಡಿದ್ರೆ ಭಯ ಬೇರೆ ಆಗ್ತಾಯಿದೆ. ಈ ರಂಗಜ್ಜನ ತೋಟದ ಹತ್ರ ಬೇರೆ ಇದೆ ಈ ಕಡೆನೇ. ರಂಗಜ್ಜ ಏನಾದರೂ ಬಂದು ನೋಡಿಬಿಟ್ರೆ ಏನು ಮಾಡೋದು? ರಂಗಜ್ಜ ನೋಡಿದ್ರೆ ಏನೂ ಆಗಲ್ಲ, ಏನು ಅಂದ್ಕೊಳ್ಳಲ್ಲ. ಈ ಗೌರಜ್ಜಿ ಮಾತ್ರ ಬರಬಾರ್ದು. ಅಯ್ಯೋ ಗೌರಜ್ಜಿ ಇನ್ನೆಲ್ಲಿ ಬರುತ್ತೆ? ಅಷ್ಟೊಂದು ಹೊತ್ತು ಹೊಟ್ಟೆ ಉಟ್ಕೊಂಡು ನೆನ್ಕೊ ಬರೋಕ್ಕಾಗತ್ತಾ ಗೌರಜ್ಜಿಗೆ? ಅಯ್ಯೋ ಬಂದ ಸದ್ಯಪ್ಪ. ಹಾಯ್ ಚಿನ್ನ. ಅಯ್ಯೋ ತುಂಬ ಹೊತ್ತಾಯ್ತೇನೆ ಬಂದು. ಸಾರಿ ಕಣೆ, ನೀನು ಬೇರೆ ಬೈಕ್ನ ಅಲ್ಲೆಲ್ಲಾದರೂ ಸೈಡ್ಗೆ ಹಾಕ್ಬಾ ಅಂತ ಹೇಳಿದ್ದಲ್ಲ, ಅದಕ್ಕೆ ಆ ದಾರಿ ಹುಡುಕೋ ಅಷ್ಟರಲ್ಲಿ ಲೇಟ್ ಆಗೋಯ್ತು ಕಣೆ. ಇಲ್ಲೆಲ್ಲಾದರೂ ಹಾಕಿದಿದ್ರೆ ಆಗಿರೋದು. ಏನು ಮಾಡ್ತೀಯಾ, ಇಲ್ಲೆಲ್ಲಾದರೂ ಹಾಕೋಣ ಅಂತಂದರೆ ಆಮೇಲೆ ನೀನು ಬೇರೆ ಬೈತೀಯಾ, ಬೈಕ್ ನೋಡಿ ಯಾರಾದರೂ ಸಂಶಯ ಪಡ್ತಾರೆ ಅಂತ. ಅದಕ್ಕೆ ಅಲ್ಲಿ ದೂರದಲ್ಲಿ ಹಾಕ್ಬಿಟ್ಟು ಬಂದಿದ್ದೀನಿ ಕಣೆ. ಆ ರೋಡ್ ಹತ್ರ ಎಡ್ಜಲ್ಲಿ ಹೈವೇ ಹತ್ರ ಜಾಗ ಇದೆಯಲ್ಲ, ಅಲ್ಲಿ ಹಾಕ್ಬಿಟ್ಟು ಬಂದಿದ್ದೀನಿ. ಪರವಾಗಿಲ್ಲ ತಾನೆ, ಯಾರು ನೋಡಲ್ಲ ಅಲ್ವೇನೆ? ಇಡ್ಲಿ ಬಿಡೋ, ಪರವಾಗಿಲ್ಲ. ಸದ್ಯ ಬೇಗ ಬಂದಲ್ಲ. ನಾನಂತೂ ಆವಾಗಲಿಂದ ಕಾಯ್ತಾ ಇದ್ದೆ, ಎಷ್ಟೊತ್ತಿಗೆ ನೀನು ಬರ್ತೀಯೋ, ಎಷ್ಟೊತ್ತಿಗೆ ಮೀಟ್ ಮಾಡೋಣ ಅಂತ. ನಂಗೆ ಬೇರೆ ಕೋಪ ಬಂದುಬಿಟ್ಟಿತ್ತು ಕಣೋ. ಅಲ್ಲ ಕಣೋ, ನೀನು ಆವಾಗಲೇ 5 ನಿಮಿಷಕ್ಕೆ ಬರ್ತೀನಿ ಅಂತ ಅನ್ನೋನು ನನ್ನ ಮನೆಯಿಂದ ಇಷ್ಟು ದೂರ ಬಂದ್ರೂ ಇನ್ನೂ ಬಂದಿಲ್ವಲ್ಲೋ. ನಾನು ಆ ದಾರಿಯಿಂದ ನೋಡ್ಕೊಂಡು ಬರ್ತಾಯಿದ್ದೀನಿ, ಬಂದೇನೋ ಅಂತ. ಬಂದೇ ಇಲ್ಲ. ಎಲ್ಲೋಗಿದ್ದೋ ಇಷ್ಟು ತನಕ ನೀನು? ಅಯ್ಯೋ ಎಲ್ಲೋಗಿ ನಿಜಿನ, ಇಲ್ಲೇನೆ ಪಾರ್ಕ್ ಮಾಡೋಷ್ಟು ಲೇಟ್ ಆಯಿತು ಅಂತಂದಲ್ಲ. ಸಾರಿ ಕಣೆ. ಇನ್ನೊಂದ್ಸರಿ ಹಂಗೆಲ್ಲ ಲೇಟ್ ಮಾಡಲ್ಲ. ತಪ್ಪಾಯಿತು, ಇದೊಂದ್ಸರಿ ಕ್ಷಮಿಸ್ಬಿಡು ಚಿನ್ನ. ಇರಲಿ ಬಿಡೋ, ಪರವಾಗಿಲ್ಲ. ಇನ್ನೇನು ಸಮಾಚಾರ? ಎಕ್ಸಾಮ್ಸ್ಗೆಲ್ಲ ಓದ್ಕೊಂಡ ಹೆಂಗೆ? ಓದ್ಕೋತಾ ಇದ್ದೀನಿ ಕಣೆ. ಯಾಕೋ ನಿನ್ನ ನೋಡಿದೆ ನನಗೆ ಯಾವ ಎಕ್ಸಾಮು ಬೇಡ ಏನು ಬೇಡ ಅಂತ ಅನ್ಸುತ್ತೆ ಕಣೆ. ಅದಕ್ಕೆ ಓಡ್ಕೊ ಬಂದ್ಬಿಟ್ಟೆ ನೋಡೋಣ ಅಂತ. ಯಾಕೋ ತುಂಬ ನೆನಪಾಗ್ತಿದ್ದೆ ಕಣೆ ನೀನು. ಹೌದಾ, ನಿಜವಾಗ್ಲೂ? ಅಯ್ಯೋ ಅಷ್ಟೊಂದು ಮಿಸ್ ಮಾಡ್ಕೋತೀಯ ನನ್ನ? ಹಾಗಂತ ಎಕ್ಸಾಮ್ನೆಲ್ಲ ಮಿಸ್ ಮಾಡ್ಕೋಬಾರ್ದು. ಓದ್ಕೋಬೇಕು ಕಣೋ. ನಾನು ಇನ್ನೂ ಅರ್ಧ ಮಾತ್ರ ಓದಿರೋದು ಕಣೋ, ಓದ್ಕೋಬೇಕು. ಏನು ಮಾಡೋಣ, ನನಗೂ ನಿನ್ನ ನೋಡಬೇಕು ಅಂತ ಅನ್ನಿಸ್ತಾ, ನೀನು ಬೇರೆ ಕೇಳಿದ್ಯಾ, ಅದಕ್ಕೆ ಹೋಗೊಂದು ಹೆಜ್ಜೆ ಮೀಟ್ ಮಾಡ್ಕೊ ಬಂದುಬಿಡೋಣ ಅಂತ ಬಂದೆ. ವಿಡಿಯೋ ಕಾಲ್ ಮಾಡೋಣ ಅಂತಂದರೆ ಅಮ್ಮ ಬೇರೆ ಇರ್ತಾರೆ ಕಣೋ ಯಾವಾಗ್ಲೂ. ನಮ್ಮಮ್ಮ ಬೇರೆ ಅವ್ರ ಜೊತೆ ಮಾತಾಡೋಕ್ಕೆ ಹೋಗ್ತಿದ್ರು ಮುಂಚೆ ಎಲ್ಲ, ಈಗಂತೂ ಎಲ್ಲೂ ಹೋಗೋದಿಲ್ಲ. ಏನು ಮಾಡೋದು ಏನೋ ಅಂತ ಗೊತ್ತಾಗಲ್ಲ ಕಣೋ. ಅದಕ್ಕೆ ಹಂಗೆ ಮಾತಾಡ್ಕೊಂಡು ಹೋಗ್ಬಿಡೋಣ ಫಾಸ್ಟಾಗಿ ಅಂತ ಅಂದ್ಬಿಟ್ಟು ಬಂದೆ. ಅಯ್ಯೋ ನಮ್ಮ ಮನೇಲೂ ಅದೇ ಕತೆ ಕಣೆ. ನಮ್ಮ ಅಪ್ಪ ಬೇರೆ ಅವಾಗವಾಗ ಬಂದು ರೂಮೆಲ್ಲ ಚೆಕ್ ಮಾಡ್ತಿರ್ತಾರ, ನಾನು ಫೋನಲ್ಲಿ ಮಾತಾಡ್ತಾ ಇದ್ದೀನ, ಓದ್ತಿದ್ದೀನ ಏನು ಅಂತ. ನನಗಂತೂ ಅದನ್ನು ಮುಚ್ಚಿಟ್ಕೊಂಡು ಫೋನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗೋಗಿದೆ. ನನ್ನ ಮೇಲ್ಗಡೆ ರೂಮಲ್ಲಿ ಕೂತ್ಕೊಂಡು ಓದ್ತಾ ಇರ್ತೀನಿ, ಆದ್ರೂ ನಮ್ಮ ಅಪ್ಪ ಬಿಡಲ್ಲ. ಅವಾಗವಾಗ ಬಂದು ಡೋರ್ ಓಪನ್ ಮಾಡಿಸ್ಬಿಡೋದು ಸಡನ್ನಾಗಿ, ಹಂಗೆಲ್ಲ ಮಾಡ್ತಿರ್ತಾರೆ. ಅದಕ್ಕೆ ಸ್ವಲ್ಪ ಕಷ್ಟ ಕಣೆ ವಿಡಿಯೋ ಕಾಲ್ ಮಾಡೋದು. ನೀನೇನು ಬೇಜಾರು ಮಾಡ್ಕೋಬೇಡ. ಯಾವಾಗಾದರೂ ನಿನ್ನ ಮೀಟ್ ಮಾಡಬೇಕು ಅನ್ಸಿದ್ರೆ ಹೇಳು, ಬೇಗ ಓಡ್ಕೊ ಬಂದ್ಬಿಡ್ತೀನಿ, ಆಯಿತಾ? ಸರಿ ಕಣೋ ಬಿಡು, ಇನ್ನೇನು ಮಾಡೋಕ್ಕಾಗತ್ತೆ. ಹೆಂಗೋ ಇನ್ನು ಸ್ವಲ್ಪ ದಿನ ಅಲ್ವಾ, ನಮ್ಮದು ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಮನೇಲಿ ಹೇಳಿ ಮದುವೆ ಆಗಿಬಿಡ್ತೀವಿ. ಮದುವೆ ಆದಮೇಲೆ ಇನ್ನೇನು ಯಾವಾಗಲೂ ಜೊತೆಗಿರೋದೇನೆ ಅಲ್ವಾ? ಕಣೆ ಚಿನ್ನ, ಒಂದ್ಸರಿ ನಿನ್ನ ಮದುವೆ ಆಗೋದ್ರೆ ಇನ್ನೇನು ಚಿಂತೆ ಇಲ್ಲ ಕಣೆ. ನನಗೆ ನನ್ನ ಜೀವನದಲ್ಲಿ ಇರೋದು ಒಂದೊಂದೇ ಆಸೆ ಕಣೆ, ನಿನ್ನ ಜೊತೆ ಸುಖವಾಗಿ ಆರಾಮಾಗಿ ಬಾಳ್ವೆ ಮಾಡ್ಕೊಂಡು ಹೋಗೋದು. ಮೊದಲು ಮುಗಿಸ್ಬಿಡೋಣ, ಮುಗಿಸಿ ಆಮೇಲೆ ಕೆಲ್ಸಕ್ಕೆ ಹೋಗೋಣ. ಕೆಲ್ಸಕ್ಕೆ ಹೋಗಿದ್ಮೇಲೆ ಕೆಲಸ ಮುಗಿದ ತಕ್ಷಣ ನಾವಿಬ್ಬರು ಮನೆಗೆ ಬಂದು ಆರಾಮಾಗಿ ಎಷ್ಟು ಚೆನ್ನಾಗಿರ್ಬೋದಲ್ವಾ? ಆ ಜೀವನ ಯೋಚನೆ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಹಾಗೆ ಮಾಡೋಣ ಕಣೆ. ಕೆಲ್ಸಕ್ಕೆ ಹೋದ್ಮೇಲೆ ನಾವು ಮದುವೆ ಆಗ್ಬಿಡೋಣ. ನಿಮ್ಮ ಅಪ್ಪ ಅಮ್ಮನ ಮನೇಲಿ ನಾನು ಬಂದು ಮಾತಾಡ್ತೀನಿ, ಆಮೇಲೆ ನಮ್ಮ ಅಪ್ಪ ಅಮ್ಮನ ಮನೇಲಿ ನಾನೇ ಮಾತಾಡ್ತೀನಿ. ನೀನೇನು ಯೋಚನೆ ಮಾಡಬೇಡ, ಇಬ್ಬರು ಮನೇಲೂ ನಾನೇ ಮಾತಾಡಿ ಮದುವೆ ಫಿಕ್ಸ್ ಮಾಡಿಕೊಂಡು ಡೂಮ್ ಅಂತ ಮದುವೆ ಆಗೋಣ. ಕಣೋ, ಅವಾಗ ಇಬ್ರು ಜೊತೆಗೆ ಆರಾಮಾಗಿರ್ಬೋದು ಅಲ್ವಾ? ಯಾರ ಯೋಚನೆನೂ ಇರಲ್ಲ, ಯಾರ ಚಿಂತೆನೂ ಇರಲ್ಲ. ನನಗೆ ನೋಡಿ ಇವಾಗ ಭಯನೇ ಆಗ್ತಾಯಿದೆ, ಯಾರಾದರೂ ಬಂದು ನೋಡಿಬಿಟ್ರೆ ಏನಪ್ಪ ಮಾಡೋದು ಅಂತ. ಈ ದಾರಿಲಿ ಬೇರೆ ರಾಮಣ್ಣನ ತೋಟ, ಆಮೇಲೆ ರಂಗಜ್ಜನ ತೋಟ ಅದೆಲ್ಲ ಇದೆ, ಅವರು ಓಡಾಡ್ತಾ ಇರ್ತಾರೆ. ಅದಕ್ಕೆ ಬೇರೆ ಭಯ. ಯಾರಾದರೂ ಹೋಗಿ ನಮ್ಮ ಅಪ್ಪ ಅಮ್ಮಂಗೆ ಏನಾದರೂ ಫಿಟ್ಟಿಂಗ್ ಇಟ್ಬಿಟ್ರೆ ಏನಪ್ಪ ಮಾಡೋದು ಅಂತ.
ಅದಕ್ಕೆ ನನಗೆ ಸರಿಯಾಗಿ ಮಾತಾಡೋಕ್ಕೂ ಆಗ್ತಾಯಿಲ್ಲ ಕಣೋ ನಿನ್ನ ಜೊತೆ. ಬೇಜಾರು ಮಾಡ್ಕೋಬೇಡ ಆಯಿತಾ? ಇಟ್ಸ್ ಓಕೆ ಬಿಡೆ, ನನಗೂ ಗೊತ್ತಾಗುತ್ತೆ. ಏನು ಯೋಚನೆ ಮಾಡಬೇಡ ಬಿಡು, ಯಾರು ನೋಡಲ್ಲ ಬಿಡೆ. ನೋಡಿದ್ರು ಫ್ರೆಂಡು, ಕಾಲೇಜ್ ಫ್ರೆಂಡು ಇಲ್ಲೇನಕ್ಕೋ ಬಂದಿದ್ದ, ಮಾತಾಡ್ಸ್ಕೊಂಡು ಹೋಗ್ತಿದ್ದಾನೆ ಅಂತ ಏನಾದರೂ ಒಂದು ಸುಳ್ಳು ಹೇಳು. ನಿನಗೇನು ಸುಳ್ಳು ಹೇಳೋದೇನು ಹೊಸ್ತಾ? ಹೌದೌದು ಬಿಡು, ಹಂಗೆ ಹೇಳ್ತೀನಿ. ಆಮೇಲೆ ಇನ್ನೇನೋ ಸಮಾಚಾರ? ಏನು ತಿಂಡಿ ತಿಂದೆ? ನಮ್ಮಮ್ಮ ಅದೇನೋ ಚಿತ್ರಾನ್ನ ಅಂತ ಮಾಡಿದ್ರು ಕಣವ, ಅದೇನು ಚೆನ್ನಾಗಿರಲಿಲ್ಲ, ಏನಿಲ್ಲ. ನೀನು ಮದುವೆ ಆಗಿ ಬಂದಮೇಲೆ ಎಲ್ಲ ನಿನ್ನ ಕೈ ರುಚಿನೇ ಅಲ್ವಾ? ಸೂಪರಾಗಿ ಮಾಡ್ಕೊಡ್ತೀಯ ತಾನೆ ನನಗೆ? ಕಣೋ, ಸೂಪರಾಗಿ ಮಾಡ್ಕೊಡ್ತೀನಿ. ಆದರೆ ನನಗೆ ಜಾಸ್ತಿ ಅಡುಗೆಗಳು ಬರಲ್ಲ. ಚಿಕನ್ ಐಟಮು, ನಾನ್ ವೆಜ್ ಐಟಮ್ಸ್ ಎಲ್ಲ ಚೆನ್ನಾಗಿ ಮಾಡ್ತೀನಿ ಆಯಿತಾ? ನಿನ್ಗೆ ಅದೇ ತಾನೇ ಇಷ್ಟ, ಅದನ್ನು ಚೆನ್ನಾಗಿ ಮಾಡ್ಕೊಡ್ತೀನಿ, ಸುಮ್ಮನಿರು. ಹಂಗಾದ್ರೆ ನಾನೊಂದು ರೌಂಡು ದಪ್ಪನೇ ಆಗೋಗ್ತೀನಿ ಅನ್ಸುತ್ತೆ. ಹೌದೌದು, ಆಗ ನಾನು ನಿನ್ನ ಡುಮ್ಮ ಅಂತ ಕರಿಬೋದು. ಆಮೇಲೆ ಮದುವೆ ಬಗ್ಗೆ ಏನೋ ಮಾತಾಡಿದ್ವಿ, ಹನಿಮೂನ್ ಬಗ್ಗೆ ಏನು ಮಾತಾಡಲಿಲ್ಲ ನೀನು. ಹೋಗೋ ಸುಮ್ಮನೆ, ಬರೀ ಇದೇ ಆಯಿತು ನಿಂದು ಯಾವಾಗ್ಲೂ. ನಾ ಫೋನಲ್ಲಿ ನೋಡಿದ್ರು ಹಂಗೆ ಆಡ್ತಿರ್ತೀಯ, ಇಲ್ಲಿ ಬಂದ್ರು ಹಿಂಗೆ ಆಡ್ತೀಯಲ್ಲ. ಹೋಗೋಗು, ಮೊದಲು ಎಕ್ಸಾಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದನ್ನು ನೋಡು. ಇಲ್ಲ ಅಂತಂದರೆ ನಮ್ಮ ಅಪ್ಪ ಹೆಣ್ಣು ಕೊಡಲ್ಲಪ್ಪ. ಅಯ್ಯೋ, ಕೊಡ್ಲಿಲ್ಲ ಅಂದ್ರೆ ಏನಂತೆ, ಎತ್ತಾಕೊಂಡು ಹೋಗಿ ಮದುವೆ ಆಗ್ತಿರೋದೆ, ಏನಂದ್ಕೊಬಿಟ್ಟಿದ್ಯಾ? ಏನು ನಿಮ್ಮ ಅಪ್ಪನಿಗೇನು ಎದ್ರುಕೊಬಿಡ್ತೀನಾ? ಅವ್ರ ಅಪ್ಪನ ಮಗಳನ್ನೇ ಪಟಾಯಿಸಿದ್ದೀನಿ, ನಿಮ್ಮ ಅಪ್ಪನ ಪಟಾಯಿಸಲ್ವಾ? 190 ಎಣ್ಣೆ ತೊಗೊಂಡೋಗಿ ನಿಮ್ಮ ಅಪ್ಪನ ಕೊಟ್ಟರೆ ಅಲ್ಲೇ ಫ್ಲ್ಯಾಟ್ ಆಗಿಬಿಡ್ಬೇಕು ನಿಮ್ಮ ಅಪ್ಪ. ನಾನೇನಾದರೂ ಎಣ್ಣೆ ಹೊಡೆಯಂಗಿದ್ದಿದ್ರೆ ಲೇ, ನಿಮ್ಮ ಅಪ್ಪನ ಯಾವಾಗಲೂ ಪಟಾಯಿಸ್ಕೊಳ್ವೆ. ಏನಂತಂದರೆ ಅವ್ರಿಗೆ ಯಾರು ಕಂಪ್ನಿಗಿಲ್ವಲ್ಲ ಅಂತ ಅಷ್ಟೇ. ನಮ್ಮ ಅಪ್ಪನು ನಿಮ್ಮ ಅಪ್ಪನು ಕೂರ್ಸೋ ನನ್ನ 90 ಕೊಟ್ಟರೆ ಇಬ್ಬರೂ ಫ್ಲ್ಯಾಟಾಗಿ ಒಪ್ಕೊಂಡ್ಬಿಡ್ತಾರೆ ಮದುವೆಗೆ. ಹೆಂಗೆ? ಓಹೋ, ಅಷ್ಟೊಂದು ಈಸಿ ಅಲ್ಲ ಕಣಪ್ಪ ನಮ್ಮ ಅಪ್ಪನ ಒಪ್ಸೋದು. ಗೊತ್ತಾಗುತ್ತೆ ಬಾ. ಮನೆಗೆ ಬಂದು ಕೇಳ್ತೀಯಲ್ಲ ಅವಾಗ ಗೊತ್ತಾಗುತ್ತೆ. ಆಯಿತಾ, ನಾನು ಇವಾಗ ಹೊರಡ್ತೀನಿ ಕಣೋ. ಆಮೇಲೆ ಯಾರಾದರೂ ನೋಡಿದ್ರೆ ಕಷ್ಟ, ನನಗೆ ಬೇರೆ ಭಯ ಆಗ್ತಿದೆ. ನಾನಿನ್ನು ಬರಲಾ? ಇರೇ ಇನ್ನೊಂದು ಸ್ವಲ್ಪ ಹೊತ್ತು, ಇವಾಗ ತಾನೇ ಬಂದಿದ್ಯಾ, ಆಗಲೇ ಹೋಗ್ತೀನಿ ಅಂತ ಅಂತೀಯಲ್ಲ. ಫೋನಲ್ಲೂ ಜಾಸ್ತಿ ಹೊತ್ತು ಮಾತಾಡಲ್ಲ, ಯಾವಾಗಲೂ ನಮ್ಮ ಅಮ್ಮ ಇದ್ದಾರೆ ನಮ್ಮ ಅಪ್ಪ ಇದ್ದಾರೆ ಅಂತ ಕಟ್ ಮಾಡಿಬಿಡ್ತೀಯ. ಇಲ್ಲೂ ನಿಂಗೆ ಆಡ್ತೀಯಲ್ಲ. ಇಲ್ಲಿ ಯಾರು ಬರ್ತಿದ್ದಾರೆ ಹೇಳು? ಯಾರು ಬರ್ತಾ ಇಲ್ಲ. ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಗೋಣ ಇರೇ. ಹಂಗೇನೆ ಮಾಮೂಲಿ ಒಂದು ಸ್ವಲ್ಪ ಕೊಡಲ್ವಾ ನನಗೆ? ಈ ರೋಡಲ್ಲಿ ಯಾವ ಮಾಮೂಲಿ ಅಪ್ಪ? ನಡಿ ಸುಮ್ಮನೆ ಮನೆಗೆ ನಡಿ. ಆಮೇಲೆ ಯಾರಾದರೂ ನೋಡಿದ್ರೆ ಏನಿಲ್ಲ, ಆಮೇಲೆ ನನಗೆ ನಮ್ಮ ಅಪ್ಪ ಆಮೇಲೆ ಚರ್ಮ ಸುಳಿದು ಆಮೇಲೆ ಕೈ ಕಾಲು ಕಟ್ಟಾಕಿ ಮನೇಲಿ ಕೂರಿಸ್ತಾರೆ ಅಷ್ಟೇ. ಎಕ್ಸಾಮು ಬರೆಯೋಕ್ಕೆ ಬಿಡಲ್ಲ, ಏನೂ ಇಲ್ಲ. ಸುಮ್ಮನೆ ನಡಿಯೋ. ಒಂದೇ ಒಂದು ಕೊಡೆ, ಬೇಗ ಕೊಟ್ಟರೆ ಬೇಗ ಕಳಿಸ್ತೀನಪ್ಪ. ಜಾಸ್ತಿ ಏನು ಕೇಳಲ್ಲ, ಒಂದೇ ಒಂದು ಕೊಡು ಸಾಕು. ಆಯಿತಾ? ಒಂದೇ ಒಂದು ಕೊಟ್ಬಿಡು, ಹೋಗ್ಬಿಡ್ತೀನಿ ಫಾಸ್ಟಾಗಿ. ಸುಮ್ಮನಿರೋ. ಈ ರೋಡಲ್ಲೆಲ್ಲ ಎಂಥದ್ದು ನಿನಗೆ? ಒಂಚೂರು ನಾಚಿಕೆ ಆಗಲ್ವಾ ನಿನಗೆ? ಆ ರೋಡಲ್ಲೆಲ್ಲ ಮುತ್ಕೊಡು ಅಂತ ಕೇಳ್ತೀಯಲ್ಲ. ಏನಪ್ಪ ಈ ಹುಡುಗವಳೆ ಬುಟ್ಟು ತಲಾಟೆ ಕಣೋ ನೀನು. ಅದು ಹೆಂಗೆ ಇಷ್ಟಪಟ್ಬಿಟ್ಟೆ ಏನೋ, ನಾನು ನಿನ್ನ ಗೊತ್ತೇ ಆಗ್ತಿಲ್ಲ ನನಗಂತೂ. ನನ್ನ ತಲಾಟೆ ಅಂತ ತಾನೇ ನೀನು ಇಷ್ಟಪಟ್ಟಿದ್ನ? ಈಗ ತಲಾಟೆಗಳನ್ನ ಸಹಿಸ್ಕೋಬೇಕಪ್ಪ. ಈಗೇನು ಮದುವೆ ಆಗ್ಬಿಟ್ಟು ಬಾ, ಇದೇ ನಿನಗೆ ಮಾರಿ ಹಬ್ಬ, ನೋಡುವಂತೆ ಹೆಂಗೆ ತಲಾಟೆ ಮಾಡ್ತೀನಿ ಅಂತ. ಅಯ್ಯೋ, ಈ ಹುಡುಗ ಅಂತೂ ಸುಮ್ಮನೆ ನಡಿಯೋ. ನನಗೆ ನಾಚಿಕೆ ಎಲ್ಲ ಬರ್ಸ್ಬೇಡ ನೀನು. ನಡಿ, ಟೈಮ್ ಆಯಿತು. ಮನೆಗೆ ಹೋಗು ಬೇಗ. ನಾನು ಮನೆಗೆ ಹೋಗ್ಬಿಟ್ಟು ಫೋನ್ ಮಾಡ್ತೀನಿ ಆಯಿತಾ? ಇಲ್ಲಪ್ಪ, ನಾನಂತೂ ಎಲ್ಲೂ ಹೋಗಲ್ಲ ಇವತ್ತು. ನೀನು ನನಗೆ ಮಾಮೂಲಿ ಕೊಡೋ ತನಕ ನಾನೆಲ್ಲೂ ಹೋಗಲ್ಲ. ಇವಾಗಲೇ ಹೇಳ್ತಾ ಇದ್ದೀನಿ, ಇಲ್ಲೇ ಕುತ್ಕೋತೀನಿ. ಅದು ಯಾರ್ಯಾರೋ ಅಜ್ಜ ಇಜ್ಜ ಯಾರು ಬರ್ತಾರೆ ಅಂದಲ್ಲ, ಅವ್ರಿಗೆ ಹೇಳಿ ನ್ಯಾಯ ಕೇಳ್ತೀನಿ. ನೋಡಿ, ನನ್ನ ಗರ್ಲ್ ಫ್ರೆಂಡ್ ಹಿಂಗೆ ಮಾಡೋಗಿದ್ದಾಳೆ, ನನಗೊಂದು ಮುತ್ತು ಕೊಡು ಅಂದರೆ ಕೊಡ್ತಾ ಇಲ್ಲ ಅವಳು. ಯಾವ ಸೀಮೆ ಗರ್ಲ್ ಫ್ರೆಂಡ್ ಅವಳು ಅಂತ ಇಲ್ಲೇ ಕುತ್ಕೊಂಡು ಕೇಳ್ತೀನಿ ಅವ್ರನ್ನೆಲ್ಲ. ಕೇಳಲಾ? ಕೂತ್ಕೊಳ್ಳಾ? ಅಯ್ಯೋ ರಾಮ್ವೇ, ನೀನು ಬಿಟ್ಟರೆ ಹಾಗೆ ಮಾಡ್ತೀಯಪ್ಪ ನೀನು. ಹೇಳೋ ಮಾತೇ ಕೇಳಲ್ವನ ನೀನು? ಆಯಿತು, ಫಾಸ್ಟಾಗಿ ಒಂದೇ ಒಂದು ಕೊಟ್ಬಿಟ್ಟು ಹೋಗ್ತೀನಿ, ಜಾಸ್ತಿ ಕೇಳಬಾರ್ದು. ಅಗಳ ಇದೇನಪ್ಪಿದು? ಏನು ನಡೀತೈತಪ್ಪ? ಏನು ನಡೀತೈತಪ್ಪ? ಯಾರಿದು? ಹುಡುಗ, ಹುಡುಗಿ, ಯಾರು ನೀವು? ಏನು ಮಾಡ್ತಿದ್ದೀರಲ್ಲ ಇಲ್ಲಿ? ನಿಮ್ಗೇನು ಮಾನ ಮರ್ಯಾದೆ ಇಲ್ವ ಇರಲ್ಲ ನಿಮಗೆ? ನಿಮ್ಗೇನು ನಾಚಿಕೆಟ್ಟಿಗಾಗಿರಂಗಿದ್ದೀರಲ್ರಲ್ಲ ನೀವು? ಏನು ಮಾಡ್ತಿದ್ದೀರಲ್ಲ ಇಲ್ಲಿ? ಯಾರು? ಯಾರು ಈ ಹುಡುಗಿ ಎಲ್ಲ ನೋಡಿರಂಗೈತಲ್ಲ ನಾನು? ನೋಡು, ನಿಂಗೆ ಹೇಳ್ದೆ ತಾನೆ ಆವಾಗಲೇ ಹೋಗ್ತೀನಿ ಅಂದರೆ ಕೇಳಲಿಲ್ಲ. ಇವಾಗ ನೋಡಿ, ಈ ಅಜ್ಜಿ ಬೇರೆ ನೋಡ್ಕೊಬಿಡ್ತು. ಈ ಅಜ್ಜಿ ಬಾಯಿ ಸರಿ ಇಲ್ಲ ಕಣೋ, ಈಗ ನೋಡ್ಕೊಬಿಟ್ಟೈತೆ. ಯಾರ್ಯಾರಿಗೆ ಹೇಳುತ್ತೋ ಏನೋ. ಯಾರಮ್ಮ ನೀನು? ಯಾರೋ ನೀನು? ಯಾಕೆ ಇಲ್ಲಿಗೆ ಬಂದಿದ್ದೀರಿ? ಏನು ಮಾಡ್ತಿದ್ದೀರಿ ಇಬ್ರೂ? ಸರಿಗೆ ಹೇಳ್ಬೇಕು ಇವಾಗ, ಏನು ಮಾಡ್ತಿದ್ದೀರಿ ಏನು ಅಂತವಾ? ಯಾರು ನೀವು ಅಂತ ಕೇಳ್ತಾ ಇದ್ದೀನಿ ಇಲ್ಲಿ. ಯಾರಮ್ಮ? ಯಾಕಮ್ಮ ಹುಡುಗನಿಂದ ಹೋಗಿ ಬಚ್ಚಿಕತ್ತಿದ್ದೀಯ ನೀನು? ಬಾಯಿ ಲಾಚಿಕೆ. ಏನು ಹೆಸರು ನಿಂದು? ಬಾಯಿ ಲಾಚಿಕ್ ಬಾ. ಓಹೋ, ಏನಿದೇನು ಹೊಲ ಗದ್ದೆ ಅಂದ್ಕೊಂಡಿದ್ದೀರಾ? ನಿಮ್ಮ ಮನೆಗಿನಿ ಅಂದ್ಕೊಂಡಿದ್ದೀರಿ? ಏನು ಅಂದ್ಕೊಂಡಿದ್ದೀರಲ್ಲ ಇದನ್ನ? ಬೀದಿಲೆಲ್ಲ ಹಿಂಗೆ ಆಡ್ತಿರಲ್ರಲ್ಲ, ನಿಮ್ಗೇನು ಮಾನ ಮರ್ಯಾದೆ ಹೋಗಿರೋದು? ನಡೀರಿ, ನಿಮ್ಮ ಅಪ್ಪ ಅಮ್ಮಂತವ್ರು ನಡೀರಿ. ಅದೇನು ಮದುವೆ ಮಾಡಿಸ್ತೀನಿ ನಡೀರಿ, ನೋಡೋಣ ಅದೇನು ಮಾಡ್ಕೊಂತೀರ, ಆಮೇಲೆ ಮಾಡ್ಕೊಳ್ಳೋರಂತೆ. ನಡೀರಿ, ಹಿಂಗೆ ಬೀದಿಲೆಲ್ಲವ ಮಾನ ಮರ್ಯಾದೆ ಕಲ್ಕೊಂಡು ಹಿಂಗೆ ಆಡೋರ ಹಿಂಗೆ? ನಿಮ್ಗೇನು ನಾಚಿಕಾಗಲ್ಲ. ಬಾರಮ್ಮ, ನೀನು ನಾಚಿಕೆ. ಯಾರಮ್ಮ ನೀನು? ಅಜ್ಜಿ ಏನು ಮಾಡ್ತಿರ್ಲಿಲ್ಲ ಅಜ್ಜಿ, ಇವರು ನನ್ನ ಕಾಲೇಜ್ ಫ್ರೆಂಡು ಮಾತಾಡ್ಸಕ್ಕೆ ಬಂದಿದ್ರು ಅಜ್ಜಿ, ಅಷ್ಟೇ. ನೀವು ತಪ್ಪು ತಿಳ್ಕೊಬಿಡಿ, ನಾವೇನು ಮಾಡ್ತಾ ಇರಲಿಲ್ಲ ಅಜ್ಜಿ. ಮಾತಾಡಿಸ್ಬಿಟ್ಟು ಹೋಗೋಣ ಅಂತ ಬಂದಿದ್ರು, ಮಾತಾಡಿಸ್ತಿದ್ದೆ ಅಜ್ಜಿ, ಅಷ್ಟೇ. ನೀವೇನೇನು ಅಂದ್ಕೋಬೇಡಿ.
ಯಾರು ಈ ಹುಡುಗಿ ಈ ಹುಡುಗಿದು ಧ್ವನಿ ಎಲ್ಲ ಕೇಳಿರಂಗೈತಲ್ಲ ನಮ್ಮ ಪಾರ್ವತಕ್ಕನ ಮಗಳ ಏನಾದ್ರೂ ಏನಮ್ಮ ಯಾರಮ್ಮ ನಿನ್ನ ಹೆಸರೇನಮ್ಮ ಬಾಯಿಲ್ ಆಚಿಕೆ ಅದ್ಯಾಕೆ ಹಂಗೆ ಮನೇಲಿ ನಿಂತ್ಕೊಂಡು ಮಾತಾಡ್ತಿದ್ಯಾ ಏನು ಮಾಡಿಲ್ಲ ಅಂದಮೇಲೆ ಧೈರ್ಯವಾಗಿ ಬರ್ಬೇಕವ ಮುಂದಕ್ಕೆ ಅದ್ಯಾಕೆ ಹಿಂಗೆ ಮನೇಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ ನೀನು ಬಾಯಿಲಿ ಅಲ್ಲ ಮನೇಲಿ ನಿಂತ್ಕೊಂಡು ಏನೂ ಮಾಡಿಲ್ಲ ಏನೂ ತಪ್ಪು ಮಾಡಿಲ್ಲ ಅಂದರೆ ನಂಬಕ್ಕಾಗದಾ ಬಾ ಮುಂದಕ್ಕಿಲ್ಲಿ ಯಾರೋ ಅಂತವ ನೋಡ್ತೀನಿ ಹೊಸಿಯಾ ಅಯ್ಯಯ್ಯೋ ನನ್ನ ಮುಖ ತೋರಿಸ್ಬಿಟ್ರೆ ಇವ್ರ ಕೈಲಿ ಸಿಗಾಕೊಬಿಡ್ತೀನಲ್ಲಪ್ಪ. ಸಚಿನ್ ನೀನೇ ಏನಾದರೂ ಹೇಳಿ ಮ್ಯಾನೇಜ್ ಮಾಡೋ ಪ್ಲೀಸ್. ಇಲ್ಲ ಅಂತಂದರೆ ನಮ್ಮ ಮನೇಲಿ ಏನಿಲ್ಲ. ಆಮೇಲೆ ಈ ಅಜ್ಜಿ ಹೋಗಿ ಫಿಟ್ಟಿಂಗ್ ಇಟ್ಬಿಟ್ಟು ನಮ್ಮ ಮನೇಲಿ ನಮ್ಮ ಅಪ್ಪ ಆಮೇಲೆ ಆಚೆನೂ ಬಿಡಲ್ಲ, ಏನೂ ಇಲ್ಲ, ಎಕ್ಸಾಮು ಕೂರಂಗಿಲ್ಲ, ಏನೂ ಕೂರಂಗಿಲ್ಲ. ಆಮೇಲೆ ಫೋನು ಎಲ್ಲ ಕಿತ್ಕೊಬಿಡ್ತಾರೆ, ಲಾಕ್ ಮಾಡಿಬಿಡ್ತಾರೆ. ಆಮೇಲೆ ನಮ್ಮ ಮದುವೆ ಕನಸಿಲ್ಲ ಅಷ್ಟೇ. ಇವಾಗಲೇ ಹೇಳ್ತಾ ಇದ್ದೀನಿ, ಮೊದಲು ಈ ಅಜ್ಜಿನ ಏನಾದರೂ ಡೈವರ್ಟ್ ಮಾಡಿ ಕಳಿಸೋ. ನಾನೇನೇ ಡೈವರ್ಟ್ ಮಾಡಲಿ, ನನಗೆ ಹೆದರಿಕೆ ಆಗ್ತಾ ಇದೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಜ್ಜಿ ಬರ್ತಾರೆ ಅಂತ ನಿನಗೆ ಗೊತ್ತಿರಲಿಲ್ವಾ? ನೋಡ್ಕೋಬೇಕು ತಾನೇ, ನೀನು ನೋಡ್ಕೊಂಬಂದು ಮುತ್ಕೊಡ್ಬೇಕು ತಾನೆ. ಅಜ್ಜಿ ಮುಂದೆನೇ ಸಿಗಾಕೋಬಿಟ್ಟಲೆ. ನಾನು ಸಿಗಾಕೋಬಿಟ್ನಾ? ನೀನೇ ತಾನೇ ಹೇಳಿದ್ದು ಮುತ್ಕೊಡು ಅಂತ. ನೀನೇನೆ ಆ ಡೈರೆಕ್ಷನಲ್ಲಿ ನಿಂತಿದ್ದು ನೋಡ್ಬಿಟ್ಟು ಹೇಳ್ಬೇಕು ತಾನೇ, ಅಜ್ಜಿ ಬರ್ತಿದ್ದಾರೆ ಕಣೆ ಇರು ಸುಮ್ಮನೆ ನಿಂತ್ಕೊ ಅಂತ. ಸುಮ್ಮನೆ ನಿಂತಾದರೂ ನಿಂತಿದ್ದಿದ್ರೆ ಏನಾದರೂ ಒಂದು ಹೇಳಿ ಮ್ಯಾನೇಜ್ ಮಾಡ್ಬೋದಿತ್ತು. ಇವಾಗ ಮುತ್ಕೊಡ್ತಿರೋದನ್ನ ಅಜ್ಜಿ ನೋಡ್ಬಿಟ್ಟಿದೆ, ಇವಾಗ ಏನಂತ ಹೇಳಿ ಮ್ಯಾನೇಜ್ ಮಾಡೋದು? ನಾನೊಂದು ಕೆಲಸ ಮಾಡ್ತೀನಿ, ನೀನು ಮಾತಾಡಿಸ್ತಾ ಇರೋ ಆ ಅಜ್ಜಿನ ನಾನು ನೋಡು ಹೊಂಟೋಗ್ಬಿಡ್ತೀನಿ. ಅವಾಗ ಗೊತ್ತಾಗಲ್ಲ ಅಜ್ಜಿಗೆ ಯಾರು ಅಂತ, ಆಯಿತಾ? ನಾನು ಯಾರು ಅಂತ ಗೊತ್ತಾದರೆ ಅಂತೂ ನಮ್ಮ ಮನೇಲಿ ನಿಜವಾಗ್ಲೂ ಹೇಳುತ್ತೆ ಅವಜ್ಜಿ ಹೋಗಿ. ಆಮೇಲೆ ನಾನಂತೂ ಏನೂ ಮಾಡೋಕ್ಕಾಗಲ್ಲ, ಮದುವೆನೂ ಆಗೋಕ್ಕಾಗಲ್ಲ, ಏನೂ ಇಲ್ಲ. ನಮ್ಮ ಕನಸೆಲ್ಲ ನುಚ್ಚುನೂರು ಆಗ್ಬಿಡುತ್ತೆ. ಈಗಲೇ ಹೇಳ್ತಾ ಇದ್ದೀನಿ, ನಾನು ಓಡೋಗ್ಬಿಡ್ತೀನಿ. ಅಜ್ಜಿನ ಮಾತಾಡಿಸ್ತಾ ಇರೋ, ನೀನು ಹೇಳ್ತೀನಿ. ಅಜ್ಜಿ ನೀವು ಅಂದ್ಕೊಂಡಂಗೆ ಏನೂ ಇಲ್ಲ ಅಜ್ಜಿ. ನಾವಿಬ್ಬರು ಕಾಲೇಜ್ ಫ್ರೆಂಡ್ಸು. ನನ್ನ ಹೆಸರು ಸಚಿನ್ ಅಂತ ಅಜ್ಜಿ. ನಾವಿಬ್ಬರು ಕಾಲೇಜ್ ಫ್ರೆಂಡ್ಸು. ನೀವೇನೇನೋ ಅಂದ್ಕೊಬೇಡಿ, ನಾವು ಸುಮ್ಮನೆ ಮಾತಾಡ್ತಾ ಇದ್ವಿ ಅಷ್ಟೇ ಅಜ್ಜಿ. ಅಷ್ಟರಲ್ಲಿ ನೀವು ಬಂದ್ರಿ ಅಷ್ಟೇ. ಅದು ನಾಳೆ ನಮಗೆ ಎಕ್ಸಾಮ್ ಇದೆ, ಅದಕ್ಕೆ ಎಕ್ಸಾಮ್ಗೆ ಒಂದಿಷ್ಟು ಬುಕ್ಕು ಅದು ಇದು ಎಲ್ಲ ಬೇಕಿತ್ತು, ಅವಳ ಹತ್ರ ಇಸ್ಕೊಂಡು ಹೋಗೋಣ ಅಂತ ಬಂದೆ ಕಣಜ್ಜಿ. ಅಷ್ಟೇ, ನೀವೇನೇನೋ ತಪ್ಪು ತಿಳ್ಕೊಬೇಡಿ ಅಜ್ಜಿ. ನಿನ್ನ ಹೆಸರು ಬೇರೆ ಹೇಳ್ತಿದ್ಯಲ್ಲೋ, ನನ್ನ ಹೆಸರು ಹೇಳ್ಬಿಟ್ಯಾ. ನನಗೆ ಓಡೋಗ್ತೀನಿ, ನೀನು ಏನಾದರೂ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗು. ಬೇಗ ಹೋಗ್ಬಿಡು. ಏನು ಜಾಸ್ತಿ ಅಡ್ರೆಸ್ ಎಲ್ಲ ಏನು ಹೇಳಕ್ಕೆ ಹೋಗ್ಬೇಡ. ಕಾಲೇಜ್ ಹೆಸರೆಲ್ಲ ಏನು ಹೇಳ್ಬೇಡ. ಈಗಲೇ ಹೇಳ್ತಾ ಇದ್ದೀನಿ ನೋಡು. ಏ ಹುಡುಗಿ ಎಲ್ಲಿ ಓಡೋಗ್ತಾಳೆ ನೋಡಲ್ಲ ಹುಡುಗಿ. ಹಳದಿ ಕಲರ್ ಬಟ್ಟೆ ಹಾಕೊಂಡವಳೆ ನೋಡ. ನೀ ಪಾರ್ವತಕ್ಕನ ಮಗಳಂಗೆ ಕಾಣ್ತಾವಳಲ್ಲ ಇವಳು. ಮನೆಗೆ ಹೋಗಿ ನೋಡಿದ್ರೆ ಸಿಗಾಕಂತಳು ಇವಾಗ. ಈ ಹುಡುಗನ ಮೊದಲು ವಿಚಾರಿಸ್ಕೊಳ್ಳೋಣ ಯಾರು ಅಂತವ. ಅಲ್ಲಿ ಕಣಪ್ಪ, ವಿದ್ಯಾವಂತರು ಅಂತ ಹೇಳ್ತಾ ಇದ್ದೀರಾ. ಏನು ಇವೆಲ್ಲ ಮಾಡೋ ಕೆಲ್ಸಗಳ ನೀವು? ಪಿರುತಿ ಮಾಡಿದರೆ ಮನೇಲಿ ಹೇಳಿ ಒಪ್ಪಿಸಿ ಮದುವೆ ಆಗ್ಬೇಕಣಪ್ಪ. ಹಿಂಗೆಲ್ಲ ದಾರಿಲೆಲ್ಲ ಏನಿದು? ಅಸಹ್ಯ ಕಣಪ್ಪ ನನಗಂತೂ. ಏನು ನಿನ್ನ ಹೆಸರು, ಯಾವ ಕಾಲೇಜು, ಏನು ಓದ್ತಿದ್ದಿ ಹೇಳು ಸರಿಯಾಗಿ. ಅಯ್ಯೋ ಇದೇನಪ್ಪ, ಈ ಅಜ್ಜಿ ಎಲ್ಲ ಕೇಳ್ತಾ ಇತ್ತಲ್ಲ. ಇವಳು ಬೇರೆ ಏನು ಅಡ್ರೆಸ್ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ನಾನು ಓಡೋಗ್ಬಿಡ್ತೀನಿ. ಇಲ್ಲ ಅಂತಂದರೆ ಈ ಅಜ್ಜಿ ಕೆಲ್ಸಿಗೆ ಹಾಕೊಂಡು ಆಮೇಲೆ ಇವ್ರ ಮನೆಗೆಲ್ಲ ಗೊತ್ತಾಗಿ ನನಗೆ ಬೈತಾಳೆ. ಆಮೇಲೆ ಎಲ್ಲದನ್ನೂ ಸೇರಿಸಿ ನಾನು ಇವತ್ತು ಯಾಕಾದರೂ ಬಂದು ಏನು ಈ ಅಜ್ಜಿ ಹತ್ರ ಸಿಗಾಕಳಂಗೆ ಆಗೋಯ್ತಲ್ಲ. ಅದನ್ನು ಒಂದೇ ಒಂದು ಮುತ್ತು ಕೊಟ್ಟಿದ್ದಷ್ಟೇ. ಜಾಸ್ತಿ ಏನಾದರೂ ಏನು ಮಾಡಿದಿದ್ರೆ ಒಂಥರ ಈ ಅಜ್ಜಿ ಗೊತ್ತಾಗಬೇಕಲ್ಲ. ಅದು ಏನೋ ಒಂದು ಮುತ್ತು ಕೊಟ್ಟಿದ್ದನ್ನು ಏನೋ ಆಗೋಗೈತೆ ಅನ್ನಂಗೆ ಮಾತಾಡ್ತವ್ರು ಇವ್ರು ಬೇರೆ. ಏನು ಮಾಡೋದಪ್ಪ ಇವಾಗ? ಎಸ್ಕೇಪ್ ಸಚಿನ್, ಎಸ್ಕೇಪ್ ಆಗ್ಬಿಡು ಬೇಗ. ಆಗಲ್ಲ, ಈ ಹುಡುಗನು ಓಡ್ತವನಲ್ಲ. ಲೇ ನಿಂತ್ಕೊಳ್ಳಲೇ, ಏಯ್ ಪಾಪ ನಿಂತ್ಕೊಳ್ಳಿ. ಬೊಲಿದರ್ ಇಬ್ರು. ಇವಳು ಅಂದಾಜು ಪಾರ್ವತಕ್ಕನ ಮಗಳೇ ಇರಬೇಕು ಅನಿಸ್ತದೆ. ಹಿಂದ್ಗಡೆಯಿಂದ ನೋಡಿದ್ಕೆ ಹಂಗೆ ಅನ್ನಿಸ್ತು. ಅವಳು ಆ ಕಾಲೇಜ್ಗೆ ಹೋಯ್ತವಳಲ್ವ, ಅದೇನೋ ಓದ್ತೀನಿ ಅಂತವ. ನೋಡೋಣ ಯಾರು ಅಂತವ. ಮನೆಗೆ ಹೋದ್ರೆ ಗೊತ್ತಾಯ್ತದೆ. ಪಾರ್ವತಕ್ಕನ ಮಗಳಿದ್ರೆ ಅವ ಅಕ್ಕಂಗಾದ್ರೂ ಹೇಳ್ಬೇಕು. ಈ ಹುಡುಗಿ ಆಮೇಲೆ ಲವ್ ಪವು ಅಂತ ಮಾಡ್ಕೊಂಡು ಯಾವ್ದಾರು ಹುಡುಗನ ಜೊತೆ ಓಡೋದ್ರೆ ಅವ್ರು ಏನು ಮಾಡೋರು ಪಾಪ. ಅವ್ರ ಪರಿಸ್ಥಿತಿ ನೋಡಿದ್ರೆ ಬೇಜಾರಾಯ್ತದೆ. ಅವರೇ ಯಾಕೆ ಕಷ್ಟಪಟ್ಕೊಂಡು ಹೆಂಗೋ ಬದುಕ್ತವ್ರೆ. ಕೆಲಸ ಎಲ್ಲ ಮಾಡ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡು. ಈ ಹುಡುಗಿ ಚೆನ್ನಾಗಿ ಓದಲಿ ಚೆನ್ನಾಗಿರಲಿ ಅಂತವ ಕಾಲೇಜಿಗೆ ಕಳಿಸಿದ್ರೆ ಇಂಥ ಕೆಲಸ ಮಾಡ್ದೈತಲ್ಲ ಈ ಹುಡುಗಿ. ಮೊದಲೋಗಿ ಪಾರ್ವತಕ್ಕಂಗೆ ವಿಷಯ ತಿಳಿಸ್ಬೇಕು. ಅವಳೇ ಏನು ಅಂತವ ಮೊದಲು ದಿಟ ಮಾಡ್ಕೋಬೇಕು, ಆಮೇಲೆ ವಿಷಯ ತಿಳಿಸ್ಬೇಕು. ಹಳದಿ ಕಲರ್ ಬಟ್ಟೆ ಹಾಕೊಂಡು ಹೋಗೋಳೆ. ಈಗ ತಕ್ಷಣಕ್ಕೆ ಮನೆಗೆ ಹೋದ್ರೆ ಸಿಗಾಕಂತಾಳೆ. ಯಾವ ಕಲರ್ ಹಾಕೊಂಡವಳೆ ಏನು ಅಂತವ ನೋಡಿ ಸಿಗಾಕಂತಾಳೆ ಗೊತ್ತಾಯ್ತದೆ. ಚಪ್ಪಲಿನೂ ನೋಡ್ಕೊಂಡಿದ್ದೀನಲ್ಲ, ಕೆಂಪು ಚಪ್ಪಲಿ ಹಾಕೊಂಬಂದಿದ್ಲು. ಮನೆ ತಾವು ಚಪ್ಪಲಿ ಆದರೂ ಇರ್ತದಲ್ಲ, ಬಟ್ಟೆ ಚೇಂಜ್ ಮಾಡಿದ್ರು. ಸಿಗಾಕಲ್ಲಿ ಇವತ್ತೈತಿ ಇವಳಿಗೆ. ಪಾರ್ವತಕ್ಕಂಗೆ ಮೋಸ ಮಾಡ್ತಾಳಲ್ಲ ಇವಳು. ಇವಳಿಗೆ ಹೆಂಗಾದ್ರೂ ಮನ್ಸು ಬಂದದೆ ಪಾಪ. ಆ ಮುಗ್ಧ ಹೆಂಗ್ಸಿಗೆ ಮೋಸ ಮಾಡ್ತಾವಳಲ್ಲ. ಸರಿ ವೀಕ್ಷಕರೇ, ಮುಂದಿನ ಭಾಗದಲ್ಲಿ ಸಿಗ್ತೀನಿ ವೀಕ್ಷಕರೇ. ಇವ್ರು ಯಾರು ಏನು ಅಂತ ಪತ್ತೆ ಮಾಡ್ಕೊ ಬರ್ತೀನಿ ಮುಂದಿನ ಭಾಗದಲ್ಲಿ. ಅಲ್ಲಿವರೆಗೂ ನಮ್ಮ ವೀಡಿಯೋಗಳನ್ನ ನೋಡ್ತಾ ಇರಿ, ಲೈಕ್ ಮಾಡಿ ವೀಕ್ಷಕರೇ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್, ಸಿಯಾ ವೀಕ್ಷಕರೇ, ಧನ್ಯವಾದಗಳು.